ಹೀಗೆ ಮಂತ್ರಿಗಿರಿಗಾಗಿ ಕಾಂಗ್ರೆಸ್ ನಾಯಕರ ದೆಹಲಿ ಯಾತ್ರೆ ಕೂಡ ಜೋರಾಗೇ ನಡೀತಾ ಇದೆ. ಸಂಪುಟ ಸೇರೋದಕ್ಕೆ ನಾಯಕರುಗಳು ವರಿಷ್ಠರ ಮನೆ ಬಾಗಿಲು ತಟ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸುಮಾರು 40ಕ್ಕಿಂತ ಹೆಚ್ಚಿನ ಶಾಸಕರುಗಳು ಈಗ ಈ ಲಾಬಿಯಲ್ಲಿ ತೊಡಗಿದ್ದಾರೆ, ಬಹಳ ಆಕ್ಟಿವ್ ಆಗಿ ಅಂತೇಳಿ ತಿಳಿದು ಬರ್ತಾ ಇದೆ. ಹಾಗಾದ್ರೆ ಸಚಿವ ಸಂಪುಟದ ಸುತ್ತಲಿನ ಸರ್ಕಸ್ ಹೇಗೆ ನಡೀತಾ ಇದೆ, ಬನ್ನಿ ನೋಡೋಣ ಈ ರಿಪೋರ್ಟ್ ಅಲ್ಲಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾಗಿದ್ದೇ ಆಗಿದ್ದು, ಇದೀಗ ಪಕ್ಷದೊಳಗೆ ಅಧಿಕಾರ ಸಮರ ಶುರುವಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಹಿಡಿದು ಮಂತ್ರಿ ಸ್ಥಾನದವರೆಗೂ ಕೈಪಾಳ್ಯದಲ್ಲಿ ಸಮರ ತೀವ್ರಗೊಂಡಿದ್ದು, ಹಲವು ಹಿರಿಯ ನಾಯಕರು ತೆರೆಮರೆಯಲ್ಲಿ ಲಾಭಿ ಆರಂಭಿಸಿದ್ದಾರೆ. ಸಿದ್ದರಾಮಯ್ಯ ಸಂಪುಟದ 16 ಮಂದಿ ಸಚಿವರಿಗೆ ಕೊಕ್. ಯಾರಿಗೆ ಸಿಗಲಿದೆ ಹೈಕಮಾಂಡ್ ಕೃಪಾ ಕಟಾಕ್ಷ? ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡುತ್ತಿದ್ದಂತೆ ಹೊಸ ಸಂಪುಟ ರಚನೆಯ ಸರ್ಕಸ್ ಎದುರಾಗಿದೆ. ಮೂಲಗಳ ಪ್ರಕಾರ ಹಾಲಿ ಸಂಪುಟದ 29 ಸದಸ್ಯರಲ್ಲಿ 16 ಸದಸ್ಯರು ತಮ್ಮ ಸ್ಥಾನ ಕಳೆದುಕೊಳ್ಳೋ ಭೀತಿಯಲ್ಲಿದ್ದಾರೆ. ಇನ್ನುಳಿದ 13 ನಾಯಕರಿಗೆ ಮತ್ತೆ ಅವಕಾಶ ಸಿಗೋ ವಿಶ್ವಾಸ ಇದೆ. ಹಾಗಾದ್ರೆ ಸಚಿವ ಸಂಪುಟದಲ್ಲಿ ಮತ್ತೆ ಮಂತ್ರಿ ಪಟ್ಟ ಗಿಟ್ಟಿಸಿಕೊಳ್ಳುವ ಸಂಭವನೀಯ ಯಾರು ಅಂತ ನೋಡುವುದಾದ್ರೆ, ಡಾಕ್ಟರ್ ಜಿ ಪರಮೇಶ್ವರ್, ಕೆಎಚ್ ಮುನಿಯಪ್ಪ, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ದಿನೇಶ್ ಗುಂಡೂರಾವ್, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ, ಈಶ್ವರ್ ಖಂಡ್ರೆ, ಎಚ್ಕೆ ಪಾಟೀಲ್, ಶಿವರಾಜ್ ತಂಗಡಗೆ, ಮಂಕಾಳ್ ವೈದ್ಯ ಹಾಗೂ ಸಂತೋಷ್ ಲಾಡ್, ರಾಮಲಿಂಗಾರೆಡ್ಡಿ, ಶರಣಪ್ರಕಾಶ್ ಪಾಟೀಲ್ ಮತ್ತೆ ಆಯ್ಕೆಯಾಗುವ ನಿರೀಕ್ಷೆಯಲ್ಲಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಶಾಸಕರಿಂದ ಶುರುವಾಗಿದೆ ಲಾಬಿ. ಯಾರಿಗುಂಟು ಯಾರಿಗಿಲ್ಲ ಸ್ಥಾನ? ಒಂದೆಡೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದವರು ತಮ್ಮ ಸ್ಥಾನ ಭದ್ರಪಡಿಸಿಕೊಳ್ಳಲು ಹೈಕಮಾಂಡ್ ನಾಯಕರ ಮನೆ ಬಾಗಿಲು ತಟ್ಟುತ್ತಿದ್ದಾರೆ. ಮತ್ತೊಂದೆಡೆ ಹಲವು ಹಿರಿಯ ಕಿರಿಯ ಶಾಸಕರು, ಎಂಎಲ್ಸಿಗಳು ಮಂತ್ರಿ ಸ್ಥಾನಕ್ಕಾಗಿ ದೆಹಲಿ ವಿಮಾನ ಹತ್ತಿದ್ದಾರೆ. ಕಡೂರು ಶಾಸಕ ಆನಂದ್, ಅಫ್ಜಲ್ಪುರ ಶಾಸಕ ಎಂವೈ ಪಾಟೀಲ್, ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಮಾಲೂರು ಶಾಸಕ ಕೆವೈ ನಂಜೇಗೌಡ, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ, ಕೊಳ್ಳೇಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ, ಮಸ್ಕಿ ಶಾಸಕ ಬಸನಗೌಡ, ಸಿಂಧನೂರು ಶಾಸಕ ಹಂಪಯ್ಯ ನಾಯಕ್ ಹಾಗೂ ಎಂಎಲ್ಸಿಗಳಾದ ಪುಟ್ಟಣ್ಣ, ಸಲೀಂ ಅಹಮದ್, ಬಸನಗೌಡ ಬಾದರ್ಲಿ, ರಾಜೇಂದ್ರ ದೆಹಲಿಗೆ ತೆರಳಿದ್ದು ಸಚಿವ ಸ್ಥಾನಕ್ಕಾಗಿ ಲಾಬಿ ಶುರು ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ 2 ಶಾಸಕರ ನಡುವೆ ಲಾಬಿ ಶುರುವಾಗಿದೆ. ಸಂಪುಟ ಸೇರೋದಕ್ಕೆ ಅಜಯ್ ಸಿಂಗ್, ಬಿಆರ್ ಪಾಟೀಲ್ ಸರ್ಕಸ್ ಮಾಡುತ್ತಿದ್ದಾರೆ. ಕೋಲಾರಕ್ಕೂ ಪ್ರಾತಿನಿಧ್ಯ ಸಿಗಲಿ ಅಂತ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಉಳಿದ ಶಾಸಕರು ತಮಗೂ ಅವಕಾಶ ನೀಡುವಂತೆ ಕೇಳಿದ್ದಾರೆ. ಇವರಷ್ಟೇ ಅಲ್ಲ, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ, ಎಂಎಲ್ಸಿ ಸಲೀಂ ಅಹಮದ್ ಸಹ ಸಚಿವ ಸ್ಥಾನ ಸಿಗುವ ವಿಶ್ವಾಸವಿದೆ ಎಂದಿದ್ದಾರೆ. ಸಿಕ್ಕಿರ್ಲಿಲ್ಲ, ಈ ಸರಿ ಕೊಡಬೇಕು ಅಂತ ಅನ್ನೋದು ಅವರ ರಾಜಕೀಯ ಲೆಕ್ಕಾಚಾರದಲ್ಲೂ ಕೊಡಬೇಕು ಅಂತ ಇದೆ. ಕೊಡ್ತಾರೆ ಅಂತೇಳಿ ಭಾವನೆ ಇಟ್ಕೊಂಡಿದ್ದೀವಿ. ಆದರೆ ಅಧಿಕೃತವಾಗಿ ಇದಾಗೋವರೆಗೂ ಹೇಗೆ ಹೇಳಕ್ಕಾಗತ್ತೆ? ನಾನು ಆಶಾವಾದಿ. 2023 ನನಗೆ ಅವಕಾಶ ಸಿಗಬೇಕಾಯಿತು, ಸಿಗಲಿಲ್ಲ. ಈ ಸಲ ಆಗ್ಬೋದು ಅಂತ ವಿಶ್ವಾಸ ಇದೆ. ಅಂತಿಮವಾಗಿ ತೀರ್ಮಾನ ಹೈಕಮಾಂಡ್. ಹೊಸ ಸಂಪುಟದಲ್ಲಿ 60 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಸಚಿವರಿರಬೇಕೆಂದು ಹೈಕಮಾಂಡ್ ಈಗಾಗಲೇ ಸೂಚನೆ ನೀಡಿದೆ. ಹಾಗಾಗಿ ಬಹುತೇಕ ಹಳೆ ತಲೆಗಳು ಸಂಪುಟದಿಂದ ಹೊರಗುಳಿಯೋ ಸಾಧ್ಯತೆಗಳಿವೆ. ಹೀಗಾಗಿ ಮುಂದಿನ ಚುನಾವಣೆ ದೃಷ್ಟಿಯಿಂದ ಯುವ ತಂಡ ರಚನೆಯಾಗುವ ಸಾಧ್ಯತೆ ಇದೆ. ದೆಹಲಿಯಿಂದ ಮಹೇಶ್ ಜೊತೆ ಪ್ರಸನ್ನ, ಟಿವಿ9 ಬೆಂಗಳೂರು.